ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿಯಲ್ಲಿದೆ ಮಾಯಕ್ಕ ದೇವಿ ದೇವಸ್ಥಾನ. ಇದಕ್ಕೆ ಮಹಾಕಾಳಿ ಮಾಯಕ್ಕ ದೇವಿ ದೇವಸ್ಥಾನ ಕೂಡ ಎಂದು ಕರೀತಾರೆ. ಬನ್ನಿ ಜನರು ನಿಮಗೆ ಚಿಂಚಲಿ ಮಾಯಕ್ಕ ದೇವಿ ಹಲವಾರು ಪವಾಡಗಳನ್ನು ಹೇಳ್ತಾನು. ನಮಸ್ಕಾರಪ್ಪ ದೊಡ್ಡ ಮಂದಿಗೆ, ನಾನ್ ನಿಮ್ಮ ಯುವಕ ಹುಡುಗ ಮುತ್ತರ ಗಿಚ್ಚಿ ಗಿಲಿಗಿಲಿ ಹೆಂಗ್ ತಯಾರಾಗಿ ನಾ ಬನ್ರಿ ನೌಲಿ ಹಾಳಕ್ ಬಂದ ನಮ್ ಬ್ಲಾಗರ್ ಗಿಟ್ಟ ಕರ್ತಾನ ಕರ್ಕೊಂಡ ನಾವು ಹೊಂಟ್ರಿ ಚಿಕ್ಕೋಡಿಗೆ. ನಾವು ನಮ್ಮ ಊರಿಂದ ಬಂದ್ರೆ ಇವ್ ನೋಡ್ರಿ ಇನ್ನ ಇಲ್ಲೇ ಅದಾರಿ, ತಯಾರಾಗಿಲ್ಲ ಏನು ಇಲ್ಲ. ನಮಗ ಕಾಲ್ ಮಾಡಿ ಬೇಕತ್ತಾರ ಏನ್ ನೀವು ಲೋಕೋರ್ ಬರ್ರಿ ಅಂತ. ಮತ್ತೆ ಇಲ್ಲಿ ಬಂದ್ ನೋಡ್ರಿ ಇವ್ ಇನ್ನ ತಯಾರು ಆಗಿಲ್ರಿ ಅಂತ. ಲಾಸ್ಟ್ಕ 3 ಜನ ಗಿಚ್ಚಿ ಗಿಲಿಗಿಲಿ ಹಂಗ ತಯಾರಾಗಿ ನಾವು ಬಂದ್ರಿ ಚಿಂಚಲಿ ಮಾಯಕ್ಕ. ಇವ್ ಏನ್ ಕಲ್ಗಳು ಕಾಣತಾವ್ ನೋಡ್ರಿ, ಇವ ಕುರಿಗಳು ಅತ್ತರಿ. ಮಾಯಕ್ಕ ದೇವಿ ಒಂದ್ ದಿವಸ ಬಂದ ನಂಗ ಜರ ಹಾಲ್ ಕುಡ್ರಿ ತಂದ ಬೇಡಿ ಹೇಳ್ತಾರಿ. ಅವ್ರ ಹಾಲ್ ಕುಡ್ಲಿಲ್ಲತ್ತ, ಅದಕ್ಕ ನಿಮ್ ಕುರಿಗಳೆಲ್ಲ ಕಲ್ಲಾಗ್ಲಿ ತಂದ ಶಾಪ ಹಾಕಿ ಹೇಳ್ತಾರಿ. ಅವಾಗಿಂದ ಇವ ಕಲ್ಲಾಗಿದಾವತ್ತರಿ. ಅಲ್ಲಿಂದ ನಾವು ಆದ್ರೂ ಚಿಂಚಲಿ ಮಾಯಕ್ಕ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ತಗೊಂಡ ಒಳಗ್ ಹೋಗಿ ದೇವ್ರ ದರ್ಶನ ತಗೊಂಡ್ರಿ. ಸಾವಿರಾರು ವರ್ಷಗಳ ಹಿಂದೆ ಇಬ್ಬರ ರಾಕ್ಷಸರು ಇರ್ತಾರು, ಕೇಲ ಮತ್ತು ಕೇಟ ಎಂಬ ರಾಕ್ಷಸರು. ಇವ್ರಿಬ್ರು ತಮಗೆ ಗಂಡು ಹೆಣ್ಣು ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಮರಣ ಬಾರದಂತೆ ಬ್ರಹ್ಮನಿಂದ ವರ ಪಡೆದುಕೊಂಡಿರ್ತಾರು. ಆ ವರ ಪಡೆದ ರಾಕ್ಷಸರು ಜನರಿಗೆ ಕಷ್ಟ ಕೊಡಕ ಚಾಲು ಮಾಡ್ತಾರು. ಅದ್ರ ಸಂಬಂಧ ಮಾಯಕ್ಕ ದೇವಿಯು ಪ್ರತ್ಯಕ್ಷವಾಗಿ ಬರ್ತಾಳು ರಾಕ್ಷಸರನ್ನು ಅಟ್ಟಹಾಸಲು. ದೇವಿಯ ರೂಪವನ್ನು ಕಂಡು ರಾಕ್ಷಸರು ಹೆದರಿ ಅವಳಿಗೆ ಶರಣಾಗುತ್ತಾರೆ. ಆಗ ದೇವಿ ನಿಮಗೆ ಏನು ಬೇಕು ಎಂದು ಕೇಳಿದಾಗ ಆಗ ರಾಕ್ಷಸರು ಪ್ರತಿ 3 ವರ್ಷಕ್ಕೊಮ್ಮೆ ನಮಗೆ ಇಲ್ಲಿ ಅಡಿಗೆ ಮಾಡಿಸಿ ನಮ್ಮ ಹೆಸರಿನಲ್ಲಿ ಇಲ್ಲಿ ಊಟ ಹಾಕಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ರಾಕ್ಷಸರಿಗೆ ವಚನವನ್ನು ಒದಗಿಸಿ ಅವತರ ನಂತರ ಮಾಯಕ್ಕ ದೇವಿಯು ಇಲ್ಲೇ ನೆಲೆಸುತ್ತಾಳೆ ಎಂದು ಪುರಾತನಗಳು ಸಾರುತ್ತವೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ, ಫಾಲೋ ಮಾಡೋದು ಮರಿಬೇಡ್ರಿ ದೇವ್ರು.